ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮ್ಮನ್ನ ಕರೆದುಕೊಂಡು ಬಂದಿರುವಂತ ಜಾಗ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯೊಳಗಿನ ಒಂದು ಅಪರೂಪದ ದೇವಾಲಯ, ಗುಂಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ಈ ಪ್ರಾಚೀನ ದೇವಾಲಯವು ಸುಮಾರು 600 ವರ್ಷಗಳ ಇತಿಹಾಸ ಹೊಂದಿದೆ. ಈ ದೇವಾಲಯದ ವಿಶಿಷ್ಟ ಏನೆಂದರೆ, ಇಲ್ಲಿರುವ ವಿಗ್ರಹವು ಸ್ವಯಂ ಉದ್ಭವ ಮೂರ್ತಿಯಂತೆ. ನೋಡಿ, ಹಾಗೆ ಗಮನಿಸಿ. ದೇವರ ಹಿಂದೆ ಆಕಾರ ನೋಡಲು ಬಹಳ ಭಾವನಾತ್ಮಕವಾಗಿದೆ ಅಲ್ಲವೇ? ಹಿಂಭಾಗ ಗಮನಿಸಿದರೆ 7 ತಲೆಗಳಿರುವ ನಾಗದೇವರು, ಆ ಸರ್ಪದ ಆಕಾರವು ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ದೇವಾಲಯದ ಮತ್ತೊಂದು ವಿಶೇಷವೇನೆಂದರೆ, ದೇವರ ಕೆಳಭಾಗದಲ್ಲಿರುವ ಸುಮಾರು 6 ಅಡಿ ಆಳವಿರುವ ಒಂದು ತೋಣಿಯಂತಹ ತೊಂಡೆ ಇದೆ. ಈ ತೋಣಿಯಿಂದ ಎಷ್ಟೇ ನೀರು ತೆಗೆದರೂ ಮತ್ತೆ ಮತ್ತೆ ಉತ್ಪನ್ನವಾಗುತ್ತಾನೆ ಇರುತ್ತಂತೆ. ಇದನ್ನು ಭಕ್ತಾದಿಗಳೆಲ್ಲ ಪವಿತ್ರವಾದ ಜಲವಾಗಿ ಪರಿಗಣಿಸಲಾಗುತ್ತದೆ. ದೇವಸ್ಥಾನದ ಪ್ರವೇಶ ದ್ವಾರದಲ್ಲೇ ಎತ್ತರವಾದ ಸುಬ್ರಹ್ಮಣ್ಯ ದೇವರ ವಿಗ್ರಹವನ್ನು ನಾವು ದರ್ಶನ ಮಾಡಬಹುದು. ಹಾಗೆ ಈ ಮೆಟ್ಟಿಲು ದಾರಿಯಲ್ಲಿ ಹೋದರೆ ಅಲ್ಲಿ ಸಾಯಿಬಾಬಾ ದೇವಸ್ಥಾನವು ನಾವು ದರ್ಶನ ಮಾಡಬಹುದು. ಹಾಗೆ ಮುಂದೆ ಸಾಗಿದರೆ ಜಾಸ್ತಿ ಮೆಟ್ಟಿಲೇನೂ ಇಲ್ಲ. ನೀವು ಹತ್ತೋದಕ್ಕೆ ಕಷ್ಟ ಆದಲ್ಲಿ ಕಾರೆ ಮೇಲ್ವರೆಗೂ ಬರುತ್ತದೆ. ನೋಡಿ, ಹಲವಾರು ಶಿವಲಿಂಗಗಳ ಸರಣಿಯು ಸುಮಾರು 108 ಲಿಂಗಗಳು ನಮಗೆ ಕಂಡು ಬರುತ್ತದೆ. ನಾವು ಆರಾಮಾಗಿ ಮೆಟ್ಟಿಲು ಹತ್ತಿಕೊಳ್ಳಬರುವುದು. ನಿಮಗೆ ಆಗುವುದೇ ಇಲ್ಲ ಅನ್ನೋ ಪಕ್ಷದಲ್ಲಿ ದೇವಾಲಯವರೆಗೂ ಕಾರು ಬರುವ ಸೌಕರ್ಯ ಲಭ್ಯವಿರುತ್ತದೆ. ಇದೇ ಮುಖ್ಯವಾದ ದೇವಸ್ಥಾನ. ಈ ದೇವಸ್ಥಾನವು ಸರಳವಾದ ಶಿಲ್ಪಶೈಲಿಯಲ್ಲಿದೆ. ಅದರಲ್ಲಿ ತಪೋಬಲ ತುಂಬಿದೆ. ದೇವಸ್ಥಾನದ ಸುತ್ತಲೂ ಹಸಿರು ಜಮೀನು, ಶಾಂತ ವಾತಾವರಣ ನಿರ್ಮಿಸಲಾಗಿದೆ. ಮನಸ್ಸಿಗೆ ಶುದ್ಧಿ ಮತ್ತು ಶಾಂತಿಯ ಅನುಭವವನ್ನು ತಂದುಕೊಟ್ಟಿದೆ. ದೇವಾಲಯದ ಬಳಿ ಇರುವ ನಾಗವಲೆಯ ಪವಿತ್ರವಾದ ದೇವರ ಶಕ್ತಿಗೆ ಸಂಬಂಧ ಹೊಂದಿದೆ ಎಂದು ನಂಬಲಾಗಿದೆ.